Namaskara. In the previous video, we were discussing about the mole concept. Mole andra ಏನು like 1 dozen under 12 things. ಹಂಗೆ ಒಂದು mole andra 602 hexillion things. Such a huge number. 6.023 into 10 raised to 23 things ಅಂದ್ರೆ 1 mole. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋ ಒಳಗೆ. ಇದಕ್ಕೆ ಅವೊಗಡ್ರೋಸ್ ನಂಬರ್ ಅಂತ ಕರೀತಾರ ಅಂತ ಡಿಸ್ಕಸ್ ಮಾಡಿದ್ವಿ. ಇದ್ರ ಬಗ್ಗೆ ವಿ ಹ್ಯಾಡ್ ಡಿಸ್ಕಸ್ಡ್. ಇನ್ ದಿಸ್ ವಿಡಿಯೋ ವಿಲ್ ಬಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಅಂದರೆ ಏನು, ಅಟೋಮಿಕ್ ಮಾಸ್ ಬಗ್ಗೆ ನಾವು ಆಲ್ರೆಡಿ ಕಲ್ತೀವಿ. ಮೋಲಾರ್ ಮಾಸ್ ಅಂದರೆ ಏನು ಅನ್ನೋದನ್ನ ಈ ವಿಡಿಯೋ ಒಳಗೆ ವಿಲ್ ಬಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. So in the previous video we had discussed about mole, how huge is that number. If I say 1 mole of pens, I have to bring how many pens? 6.023 10 raised to 23 pens ಅಂದ್ರೆ 1 mole pens ತಂದಂಗೆ. ಹಂಗೆ 1 mole ಅಂದರೆ ಎಷ್ಟು ದೊಡ್ಡ ನಂಬರು. ನಾ ಹೇಳಿದೆ, ಇಫ್ ಯು ಇಮ್ಯಾಜಿನ್ ಮಾರ್ಬಲ್ಸ್, ಗುಂಡ ಸಣ್ಣ ಹುಡುಗರು ಆಟಾಡ್ತಾರಲ್ರಿ ಗ್ರೀನ್ ಕಲರ್, ನಾನು ಲಾಸ್ಟ್ ವೀಡಿಯೋ ಒಳಗೆ ಹೇಳಿದ್ದೆ. ಅದನ್ನ 1 mole ತೊಗೊಂಡ್ರಿ ಅಂದರೆ ಇಟ್ ವಿಲ್ ಟೇಕ್ ಅಪ್ ದ ಸ್ಪೇಸ್ ಆಫ್ ಎಂಟೈರ್ ಪ್ಲಾನೆಟ್ ಅರ್ತ್. ಒಂದು ಪ್ಲಾನೆಟ್ ಅರ್ತ್ ಎಷ್ಟು ಜಾಗ ಐತಲ್ಲ ಅಷ್ಟು ಜಾಗ ಹಿಡಿತೈತಿ ಇಫ್ ಯು ಟೇಕ್ 1 mole ಆಫ್ ಮಾರ್ಬಲ್ಸ್. ಸೊ ಇಟ್ ಈಸ್ ಸಚ್ ಅ ಹ್ಯೂಜ್ ನಂಬರ್. ಅದ್ರ ಜೋಡಿ ನಾನು ಇದನ್ನೂ ಹೇಳಿದ್ದೆ, ಇಫ್ ಯು ಟೇಕ್ 1 mole ಆಫ್ ಸಲ್ಫರ್ ಆಟಮ್ಸ್ ಅಂದರೆ ಎಷ್ಟು 6.023 into 10 raised to 23 ಸಲ್ಫರ್ ಆಟಮ್ಸ್ ತೊಗೊಂಡ್ರೆ ಒಂದು ಸಣ್ಣ ಬೌಲ್ನಾಗ ಹಿಡಿತೈತಿ. ಒಂದು ಸಣ್ಣ ಬೌಲ್ ಒಳಗೆ, ಸಣ್ಣ ಒಂದು ಬಟ್ಟಲ್ದಾಗ 1 mole ಆಫ್ ಸಲ್ಫರ್ ಐಟಮ್ಸ್ ಹಿಡಿತಾವೆ. 1 mole ಆಫ್ ಮಾರ್ಬಲ್ಸ್ ಟೇಕ್ ದ ಸ್ಪೇಸ್ ಆಫ್ ಎಂಟೈರ್ ಪ್ಲಾನೆಟ್ ಅರ್ತ್, ಬಟ್ 1 mole ಆಫ್ ಸಲ್ಫರ್ ಐಟಮ್ಸ್ ಫಿಟ್ ಇನ್ ಟು ಜಸ್ಟ್ ಅ ಸ್ಮಾಲ್ ಲಿಟಲ್ ಬೌಲ್, ಒಂದು ಸಣ್ಣ ಬಟ್ಟಲ್ದಾಗ ಹಿಡಿತಾವೆ. ಎದಕ್ಕೆ ಅಷ್ಟು ಡಿಫ್ರೆನ್ಸ್ ಅಂದರೆ ಆಟಮ್ಸ್ ಆರ್ ಸೋ ರಿಡಿಕ್ಯುಲಸ್ಲಿ ಸ್ಮಾಲ್. ಆಟಮ್ಸ್ ಆರ್ ವೆರಿ 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 ಸ್ಮಾಲ್. ಸೊ ಅಷ್ಟು ಆಟಮ್ಸ್ ತೊಗೊಂಡ್ರು 1 mole ಆಫ್ ಸಲ್ಫರ್ ಆಟಮ್ಸ್ ಅಂದರೆ 6.023 into 10 raised to 23 ಆಟಮ್ಸ್ ತೊಗೊಂಡು ಬಂದ್ರೂ ಇಷ್ಟು ಸಣ್ಣ ಬಟ್ಟಲ್ದಾಗ ಹಿಡಿತಾವೆ. ಓಕೆ, ಇಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೋಲಾರ್ ಮಾಸ್. ಓಕೆ, ಸೊ ನಾನು ನಾನು ನಿಮಗೊಂದು ಸಣ್ಣ ಒಂದು ಬೌಲ್ ಕೊಡ್ತೀನಿ. ಈ ಬೌಲ್ನಾಗ ಐ ಡೋಂಟ್ ನೋ ಇಫ್ ಇಟ್ ಈಸ್ ವಿಸಿಬಲ್, ಸ್ವಲ್ಪ ದೊಡ್ಡದು ಹಾಕ್ತೀನಿ ತಡ್ರಿ. ಓಕೆ, ಒಂದು ಸಣ್ಣ ಬುಟ್ಟಿ ಅಥವಾ ಸಣ್ಣ ಬಟ್ಲ ಅನ್ಕೋರಿ. ಅದ್ರೊಳಗೆ ಇಡ್ಲಿ ಪೌಡರ್, ನಾಟ್ ಇಡ್ಲಿ ಕೋಲ್ ಪೌಡರ್ ಅಥವಾ ಇಡ್ಲಿ, ಇದನ್ನು ಅರ್ಧಕ್ಕಿಂತ ಜಾಸ್ತಿ ತುಂಬಿನಿ ಅನ್ಕೋರಿ ಒಂದು ಬಟ್ಟಲದಾಗ. ಐ ಹೋಪ್ ಇಟ್ ಇಸ್ ವಿಸಿಬಲ್. ಓಕೆ, ಸೊ ಏನು ಮಾಡೀನಿ, ಒಂದು ಸಣ್ಣ ಬೌಲ್ ತೊಗೊಂಡಿನಿ, ಅದ್ರೊಳಗೆ ಅರ್ಧ ಅಥವಾ ಅದಕ್ಕಿಂತ ಜಾಸ್ತಿ ಏನು ತುಂಬಿನಿ, ಇಡ್ಲಿ ಕೋಲ್. ಅದ್ರಾಗ ಏನಿರ್ತೈತಿ, ಆಬ್ವಿಯಸ್ಲಿ ಏನಿರ್ತೈತಿ, ಕರ್ರಿಗಿರ್ತೈತಿ. ಅದನ್ನು ನೋಡೋಕೆ ಅದ್ರಾಗ ಏನಿರ್ತೈತಿ, ಕಾರ್ಬನ್ ಇರ್ತೈತಿ. ಕಾರ್ಬನ್ ಆಟಮ್ಸ್ ಇರ್ತಾವೆ. ಸೊ ನಿಮಗೆ ನಾ ಏನು ಕೊಡ್ತೀನಿ, ಇದನ್ನ ಕೊಟ್ಟು ಏನು ಕೇಳ್ತೀನಿ ನಿಮ್ಗೆ, ಇದ್ರೊಳಗೆ ಈ ಬೌಲ್ನಾಗ ಎಷ್ಟು ಕಾರ್ಬನ್ ಆಟಮ್ಸ್ ಅದಾವೆ ಹೇಳ್ರಿ. ಮೈ ಕ್ವಶನ್ ಇಸ್, ಹೌ ಮೆನಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ದೇರ್ ಇನ್ ದಿಸ್ ಬೌಲ್? ಇಫ್ ಐ ಆಸ್ಕ್ ಯು, ಏನು ಮಾಡ್ತೀರಿ? ಒಂದೊಂದು ಪಾರ್ಟಿಕಲ್ ತೊಗೊಂಡು ಎಣಿಸ್ತೀರೇನ್ರಿ? 1 ಆಟಮ್ 2 ಆಟಮ್ ಹಿಂಗೆ ಮಾಡಬಹುದು. ಈಸ್ ಇಟ್ ಪಾಸಿಬಲ್? ಒಂದು ಪಾರ್ಟಿಕಲ್ ಇದ್ರಾಗಿಂದ ಈ ಪುಡಿ ಏನೈತಲ್ಲ ರೀ, ಇಡ್ಲಿ ಕೋಲ್ದೇನು ಪೌಡರ್ ಐತಲ್ಲ, ಅದ್ರಾಗಿಂದ ಹಿಂಗೆ ಒಂದು ಪಾರ್ಟಿಕಲ್ ತೊಗೊಂಡ್ರೆ ಅದ್ರಾಗ ಲಕ್ಷಗಟ್ಟಲೆ ಕಾರ್ಬನ್ ಆಟಮ್ಸ್ ಇರ್ತಾವೆ. ಒಂದು ಕೈಯಾಗ ಸಿಗೋದು ಒಂದು ಪಾರ್ಟಿಕಲ್, ಅದ್ರಾಗ ಲಕ್ಷಗಟ್ಟಲೆ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಆಟಮ್ಸ್ ಇರ್ತಾವೆ. ಸೊ ಕ್ಯಾನ್ ಯು ಕೌಂಟ್ ಹೌ ಮೆನಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ದೇರ್? ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಇಟ್ ಈಸ್ ಮಿಷನ್ ಇಂಪಾಸಿಬಲ್. So if I give you a bowl of carbon atoms, ಅಂದ್ರೆ ಅದ್ರಾಗ ಏನೈತಿ, ಇಡ್ಲಿ ಐತಿ, ಚಾರ್ಕೋಲ್ ಐತಿ ಅಥವಾ ಕೋಲ್ ಐತಿ,
ಅದ್ರೊಳಗೆ ಏನಿರ್ತಾವೆ ಆಬ್ವಿಯಸ್ಲಿ ಕಾರ್ಬನ್ ಇರುತ್ತೆ. ಎಷ್ಟು ಕಾರ್ಬನ್ ಐಟಮ್ಸ್ ಅದಾವೆ ಹೇಳ್ರಿ ಅಂತ ಕೇಳೀನಿ. ಡೆಫಿನೆಟ್ಲಿ ಯು ಕಾಂಟ್ ಕೌಂಟ್ 1 by 1 ಇದು 1 ಆಟಮ್ 2 ಆಟಮ್ ಹಿಂಗಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಕ್ಯಾನ್ ಡೆಫಿನೆಟ್ಲಿ ಸೇ ಎಕ್ಸಾಕ್ಟ್ಲಿ ಎಷ್ಟು ಕಾರ್ಬನ್ ಐಟಮ್ಸ್ ಅದಾವೆ ಅದ್ರೊಳಗೆ ಅಂತ ಹೇಳ್ಬೋದು ನಾನು. ಹಿಂಗೆ ಕೌಂಟ್ ಮಾಡಿ ಡೆಫಿನೆಟ್ಲಿ ಕೌಂಟ್ ಮಾಡಿ ಅಂತಲೂ ಅಲ್ಲ. I can definitely give you the exact number of carbon atoms present in this bowl. ಹಿಂಗೆ ವಿಚಾರ ಮಾಡೋಣ ಅಂತ ಇದ್ರ ಬಗ್ಗೆ ಸ್ವಲ್ಪ. ಇದನ್ನೆಲ್ಲ ನಾನು ಹೇಳಕತ್ತಿದ್ದೆ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕನ್ಸೆಪ್ಟ್ ಆಫ್ ಮೋಲಾರ್ ಮಾಸ್. ಅಲ್ಲಿಗೆ ಬರ್ತೀನಿ ನಾನು. ಓಕೆ, ಇದನ್ನು ತಲೆಗೆಟ್ಕೋರಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಹಿಂಗೆ ಅನ್ಕೋರಿ, ಇಮ್ಯಾಜಿನ್ ಯು ಆರ್ ವರ್ಕಿಂಗ್ ಇನ್ ಅ ಫ್ಯಾಕ್ಟ್ರಿ. ನೀವು ಕೆಲಸ ಮಾಡ್ತೀರಿ ಅಂದ್ಕೋ ಫ್ಯಾಕ್ಟ್ರಿ ಒಳಗೆ. ಎಂಥ ಫ್ಯಾಕ್ಟ್ರಿ ಅದು ಅಂದ್ರೆ ಚಾಕ್ಲೇಟ್ ಫ್ಯಾಕ್ಟ್ರಿ. ಎಕ್ಲೇರ್ಸ್, ಕ್ಯಾಡ್ಬರಿದನ್ರಿ ಎಕ್ಲೇರ್ಸ್, ನಂಗೆ ಗೊತ್ತಿಲ್ಲ. ಎಕ್ಲೇರ್ಸ್ ಚಾಕ್ಲೇಟ, ಎಕ್ಲೇರ್ಸ್ ಅವು ₹1 ಒಂದು ಸಿಗ್ತಾವಲ್ಲ ಸಣ್ಣ ಸಣ್ಣ. ಆ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಒಳಗೆ ನೀವು ವರ್ಕ್ ಮಾಡತ್ತೀರಿ ಅಂತ ಅನ್ಕೋರಿ. ಸೊ ಫಸ್ಟ್ ಯು ಗೋ ಟು ದ ವರ್ಕ್ ಇನ್ ದ ಮಾರ್ನಿಂಗ್. ಇಮಿಡಿಯೇಟ್ಲಿ ನೀವು ಹೋದ್ಕೊಳ್ಳಿ ಒಂದು ಹ್ಯೂಜ್ ಆರ್ಡರ್ ಬರ್ತೈತಿ. ಏನು ಬರ್ತೈತಿ ಅಂದ್ರೆ ಕಸ್ಟಮರ್ ಬರ್ತಾನೆ, ಅವಂಗೆ ಅಂಗಡಿಗೆ ಹೋಗಂಗಿಲ್ಲ, ಅವ್ನು ರಿಟೇಲ್ ಅಂಗಡಿಗೆ ಹೋಗಂಗಿಲ್ಲ. ಡೈರೆಕ್ಟ್ಲಿ ಹಿ ಕಮ್ಸ್ ಟು ದ ಫ್ಯಾಕ್ಟರಿ ಬಿಕಾಸ್ ಅವಂಗೆ ಲಾರ್ಜ್ ಸ್ಕೇಲ್ ಬೇಕಾಗಿರ್ತೈತೆ. ಅವಂಗೆ 10,000 ಎಕ್ಲೇರ್ಸ್ ಚಾಕ್ಲೇಟ್ ಬೇಕು. ಅವಂಗೆ 10 ನಿಮಿಷದಾಗ ಬೇಕು, ಲಘು ಬೇಕು. ಹಿ ಈಸ್ ಇನ್ ಅರ್ಜೆಂಟ್ ಆ್ಯಂಡ್ ಹಿ ನೀಡ್ಸ್ ಎ ಹ್ಯೂಜ್ ಕ್ವಾಂಟಿಟಿ. 10,000 ಚಾಕ್ಲೇಟ್ಸ್ ಎಕ್ಲೇರ್ಸ್ ₹1 ಅವಂಗೆ ಬೇಕು. ಮೇ ಬಿ ಅವ್ನ ಬರ್ತ್ಡೇ ಇರ್ಬೋದು. ಹಿ ವಾಂಟ್ಸ್ ಟು, ನಾವು ಅದು ಸ್ಕೂಲ್ನಾಗೆಲ್ಲ ಮಾಡ್ತಿದ್ರು ಅನ್ಸುತ್ತೆ ನೀವು. ಬರ್ತ್ಡೇ ಇದ್ದಾಗ ಕಲರ್ ಡ್ರೆಸ್ ಹಾಕ್ಕೊಂಡು ಬರೋದು, ಹಾಕ್ಕೊಂಡು ಬಂದು ಒಂದು ಡಬ್ಬಿ ಒಳಗೆ ಚಾಕ್ಲೇಟ್ಸ್ ತೊಗೊಂಬರೋದು, ಎಲ್ಲರಿಗೂ ಒಂದೊಂದು ಚಾಕ್ಲೇಟ್ ಕೊಡೋದು. ಸೊ ಮೇ ಬಿ ದ್ಯಾಟ್ ಗೈ ಈಸ್ ಸೆಲೆಬ್ರೇಟಿಂಗ್ ಹಿಸ್ ಬರ್ತ್ಡೇ, ಸೊ ಹಿ ವಾಂಟ್ಸ್ ಟು ಡಿಸ್ಟ್ರಿಬ್ಯೂಟ್ ಚಾಕ್ಲೇಟ್ಸ್ ಅಂತ ಅನ್ಕೋರಿ. ಸೊ 10,000 ಬೇಕಾಗ್ಯಾವ. ಹಿ ಕಮ್ಸ್ ಡೈರೆಕ್ಟ್ಲಿ ಟು ದ ಫ್ಯಾಕ್ಟ್ರಿ. ಯು ಆರ್ ವರ್ಕಿಂಗ್ ವೇರ್. ಅಲ್ಲಿ ನಿಮಗೆ ಬಂದು ಹೇಳ್ತಾರೆ. ಸೊ ಇನ್ನೂ ಯಾರು ಬಂದಿಲ್ಲ ವರ್ಕರ್ಸು, ಸೊ ನೀವು ಅದಿರಲ್ಲಿ ಒಬ್ಬರು. ಸೊ ಬಂದವರು 10 ಮಿನಿಟ್ಸ್ನಾಗ ಬೇಕು. 10,000 ಎಕ್ಸಾಕ್ಟ್ಲಿ 10,000 ಬೇಕು. ಮತ್ತು 9,999 ಬೇಡ, 10,001 ಬೇಡ, ಎಕ್ಸಾಕ್ಟ್ಲಿ 10,000 ಚಾಕ್ಲೇಟ್ಸ ಬೇಕು. ಆಮೇಲೆ ಅಲ್ಲೇ ಏನು ಹೇಳಿದೆ ನಿಮ್ಗೆ, ಅಗದಿ ಲಘು ಬೇಕು. 10 ಮಿನಿಟ್ಸ್ನಾಗ 5-10 ಮಿನಿಟ್ಸ್ನಾಗ ಬೇಕು. ಈಸ್ ಇನ್ ಅರ್ಜೆನ್ಸಿ ಆ್ಯಂಡ್ ಡೆಫಿನೆಟ್ಲಿ ಯು ಕಾಂಟ್ ಡಿಸಪಾಯಿಂಟ್ ದ ಫಸ್ಟ್ ಕಸ್ಟಮರ್ ಆಫ್ ದ ಡೇ. ಯು ಹ್ಯಾವ್ ಟು ಸ್ಯಾಟಿಸ್ಫೈ ಹಿಮ್. ಸೊ ಈಗ ಏನು ಮಾಡಬೇಕು, ಅಗದಿ ಲಘು ಬೇಕು, ಎಕ್ಸಾಕ್ಟ್ಲಿ 10,000 ಬೇಕು. ಈಗ ಹಿಂಗಿಲ್ಲ, ಅಲ್ಲೆಲ್ಲ ಪ್ಯಾಕ್ಡ್ ಇಲ್ಲ, ಫುಲ್ ರಾಶಿ ಬಿದ್ದಿತ್ತಲ್ಲ ಚಾಕ್ಲೇಟ್ಸದ್ದು. ಎಕ್ಲೇರ್ಸ್ ಚಾಕ್ಲೇಟ್ಸ್ ಜಗ್ಗು ಬಿದ್ದಾವೆ ಹಿಂಗೆ, ಬಿಕಾಸ್ ಮ್ಯಾನುಫ್ಯಾಕ್ಚರ್ ಆಗಿ ಪ್ಯಾಕ್ ಆಗಿ ಬಂದವು. ಬಟ್ ಬಾಕ್ಸ್ ಒಳಗೆ ಇಲ್ಲವು, ರೆಡಿ ಇಲ್ಲ. ಹಿಂಗೆ ಅನ್ಬಿಟ್ಟು ನೀವು ಸರ್ ಒಂದು ಬಾಕ್ಸ್ನಾಗ 1000 ಚಾಕ್ಲೇಟ್ಸ್ ಇದ್ರೆ ಅಂಥವು 10 ಬಾಕ್ಸಸ್ ಕೊಟ್ಬಿಟ್ರೆ 1000 × 10 10,000 ಮುಗೀತು. ಇಲ್ಲ, ಅವು ಬಾಕ್ಸ್ ಒಳಗೆ ರೆಡಿ ಇಲ್ಲ, ಹಿಂಗೆ ಜಗ್ಗಷ್ಟು ಬಿದ್ದಾವೆ. ಸೊ ಒಂದೊಂದು ಹಿಂಗೆ ಹಾಕಿ 10,000 ಪ್ಯಾಕ್ ಮಾಡಿ 5-10 ಮಿನಿಟ್ಸ್ನಾಗಂತೂ ಆಗಂಗಿಲ್ಲ. ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಟೈಮ್. ಸೊ ವಾಟ್ ವಿಲ್ ಯು ಡೂ? ವಾಟ್ ಕ್ಯಾನ್ ವಿ ಡೂ? ಅಗದಿ ಲಘು ಬೇಕು, ಒಂದೊಂದು ಎಣ್ಸಕ್ಕೆ ಬರಂಗಿಲ್ಲ. ದೇರ್ ಇಸ್ ಅ ಹ್ಯೂಜ್ ಹೀಪ್ ಆಫ್ ಎಕ್ಲೇರ್ಸ್ ಚಾಕ್ಲೇಟ್ಸ್ ಇನ್ ಫ್ರಂಟ್ ಆಫ್ ಯು. ಯು ಹ್ಯಾವ್ ಟು ಪ್ಯಾಕ್ ಎಕ್ಸಾಕ್ಟ್ಲಿ 10,000 ಆಫ್ ದೆಮ್ ವಿದಿನ್ 5 minutes. ಯು ಕಾಂಟ್ ಕೀಪ್ ಕೌಂಟಿಂಗ್. ಸೊ ವಾಟ್ ವಿಲ್ ಯು ಡೂ? ವಾಟ್ ಕ್ಯಾನ್ ವಿ ಡೂ? ಈಗ ಹಂಗೆ ಇಮ್ಯಾಜಿನ್ ಮಾಡಿರಿ, ನನಗೆ ಎಕ್ಸಾಕ್ಟ್ ಚಾಕ್ಲೇಟ್ಸ್ 10,000 ಚಾಕ್ಲೇಟ್ಸದ್ದು ವೇಟ್ ಗೊತ್ತು ಅನ್ಕೊರಿ. 10.48 kg ಹಂಗೆ ಬರಿತೀನಿ ನಾನು. ಎಕ್ಸಾಕ್ಟ್ 10,000 ಚಾಕ್ಲೇಟ್ಸ್, 10,000 ಚಾಕ್ಲೇಟ್ಸನ್ನು ಒಂದು ಕಡೆ ಹಾಕಿದಾಗ ಅದರದ್ದು ವೇಟು ಎಕ್ಸಾಕ್ಟ್ಲಿ 10.48 kg ಅಂತ ನನಗೆ ಗೊತ್ತಿತ್ತು ಅಂದ್ಕೋರಿ. ಆಲ್ರೆಡಿ ಹೆಂಗೆ ಗೊತ್ತಿತ್ತು ಅವೆಲ್ಲ ಬೇಡ, ಹಂಗೆ ಒಂದು ನಂಬರ್ ಬರ್ತೀನಿ ನಾನು. ದ ಮಾಸ್ ಆಫ್ 10,000 ಚಾಕ್ಲೇಟ್ಸ್ ಈಸ್ ಎಕ್ಸಾಕ್ಟ್ಲಿ 10.48 kg ಅಂತ ನನಗೆ ಇಫ್ ಐ ಆಲ್ರೆಡಿ ನೋ ಅಂತ ಅನ್ಕೋರಿ. ವಿಲ್ ಅಸ್ಯೂಮ್ ದ್ಯಾಟ್ ಐ ನೋ. ಈಗ ನಾನು ಏನು ಮಾಡ್ತೀನಿ, ಒಂದು ವೇಯಿಂಗ್ ಬ್ಯಾಲೆನ್ಸ್ ತೊಗೊತೀನಿ, ಎಲೆಕ್ಟ್ರಾನಿಕ್ ವೇಯಿಂಗ್ ಬ್ಯಾಲೆನ್ಸ್. ಅದರೊಳಗೆ ಒಂದು ಹ್ಯೂಜ್ ಕಂಟೈನರ್ ಇಡ್ತೀನಿ.
ಹ್ಯೂಜ್ ಕಂಟೈನರ್ ಇಡ್ತೀನಿ. ಇದನ್ನು ಝೀರೋಗೆ ಸೆಟ್ ಮಾಡ್ತೀನಿ. ವೇಯಿಂಗ್ ಮಷಿನ್ ಇದು ಝೀರೋಗೆ ಸೆಟ್ ಮಾಡಿ ಇದ್ರಾಗ ನಾನು ಚಾಕ್ಲೇಟ್ಸ್ ಹಾಕೋಂತ ಹೋಗ್ತೀನಿ, ಸುರ್ಕೊಂತ ಹೋಗ್ತೀನಿ ಎಕ್ಲೇರ್ಸ್ ಚಾಕ್ಲೇಟ್. ಎಲ್ಲಿ ತನಕ ಸುರಿತೀನಿ ಅಂದರೆ ಈ ವೇಯಿಂಗ್ ಮಷಿನ್ ಒಳಗೆ 10.4875 ತೊಗೊಳ್ಳೋಣ ಎಕ್ಸಾಕ್ಟ್. ಇನ್ನೊಂದು 2 ಡೆಸಿಮಲ್ ತೊಗೊಳ್ಳೋಣ, 10.4875 ಬಿಕಾಸ್ ಇಷ್ಟರಾಗಿ ಇನ್ನೊಂದು ಚಾಕ್ಲೇಟ್ ಬಂದ್ಬಿಡ್ಬೋದು. ಸ್ವಲ್ಪ ಎಕ್ಸಾಕ್ಟ್ ಬೇಕು ನಂಗೆ ವೇಟ್. 10,000 ಬೇಕು. ಸೊ 10,000 ಎಕ್ಸಾಕ್ಟ್ಲಿ ಇಷ್ಟು ಕೆ ಜಿ ಅಂತ ಗೊತ್ತಿತ್ತು ಅಂದ್ರೆ ಈ ಮಷಿನ್ ಒಳಗೆ 10.4875 ಕೆ ಜಿ ರೀಡ್ ಮಾಡೋ ತನಕ ನಾನು ಹಾಕ್ಕೊಂತ ಹೋಗ್ತೀನಿ. ಇದು ಝೀರೋ ಸೆಟ್ ಮಾಡೋದು ಮಷಿನ್. ಝೀರೋ ಸೆಟ್ ಮಾಡಿ ಸುರ್ಕೊಂತ ಹೋಗ್ತೀನಿ ಚಾಕ್ಲೇಟ್. 1 kg 2 kg ಹಾಕೊಂತ ಹೋಗೋದಿಲ್ಲ, ಜಾಸ್ತಿ ಹಾಕೊಂತ ಹೋಗುತ್ತೆ ನಂಬರ್. ಎಲ್ಲಿ ಸ್ಟಾಪ್ ಮಾಡ್ತೀನಿ ಅಂದ್ರೆ ಇಷ್ಟು ಆ ಮಷಿನ್ ರೀಡ್ ಮಾಡ್ತಿರ್ಬೇಕು. ಇಲ್ಲಿ ಸ್ಟಾಪ್ ಮಾಡ್ತೀನಿ. ಅವಾಗ ಎಕ್ಸಾಕ್ಟ್ಲಿ ಎಷ್ಟು ಇರ್ತಾವೆ ಇಲ್ಲ 10,000 ಚಾಕ್ಲೇಟ್ಸ್ ಇರ್ತಾವೆ. ಬಿಕಾಸ್ ಐ ನೋ ದ ವೇಟ್ ಆಫ್ 10,000 ಚಾಕ್ಲೇಟ್ಸ್ ದಟ್ ಈಸ್ 10.4875 kg. ಅಷ್ಟು ಇಲ್ಲಿ ಬರುತ್ತಾನ ಇಲ್ಲಿ ಈ ದೊಡ್ಡ ಒಂದು ಕಂಟೈನರ್ನೇ ಹಾಕೊಂತ ಹೋಗ್ತೀನಿ. ಆಮೇಲೆ ಇದನ್ನು ಪ್ಯಾಕ್ ಮಾಡಿ ಕೊಟ್ಬಿಡ್ತೀನಿ. ಲಘು ಆತಿಲ್ಲ ಕೆಲಸ, ಆತಿಲ್ಲ ರೀ ಲಘು. ಇದನ್ನ ಯಾಕೆ ನಾ ಈಗ ಹೇಳಕತ್ತೀನಿ, ನಮ್ಮದು ಫಸ್ಟ್ ಕ್ವಶನಿಗೆ ಬರೋಣ. ನಾವೊಂದು ನಿಮ್ಗೆ ಬೌಲ್ ಕೊಟ್ಟಿದ್ದೆ, ಅದ್ರಾಗ ಕಾರ್ಬನ್ ಇತ್ತು, ಎಷ್ಟು ಕಾರ್ಬನ್ ಆಟಮ್ಸ್ ಅದಾವೆ ಹೇಳ್ರಿ ಅಂತ ಕ್ವಶನ್ ಕೇಳಿದೆ. ಡೆಫಿನೆಟ್ಲಿ ಯು ಕಾಂಟ್ ಕೀಪ್ ಕೌಂಟಿಂಗ್ ದೋಸ್ ಒನ್ ಬೈ ಒನ್. ಇಫ್ ಯು ಕಾಂಟ್ ಕೌಂಟ್ ದೋಸ್ ಒನ್ ಬೈ ಒನ್, ಕ್ಯಾನ್ ಐ ಡೂ ವಾಟ್ ಐ ಡಿಡ್ ನೌ? ಈ ಚಾಕ್ಲೇಟ್ಸಿಗೆ ಏನು ಪ್ರೊಸೀಜರ್ ಫಾಲೋ ಮಾಡಿದ್ವಿ ಅದನ್ನು ಮಾಡಬಹುದಾ? ಸ್ವಲ್ಪ ವಿಚಾರ ಮಾಡಿರಿ. ಇಷ್ಟು ನೀವು ತಲೆಗೆ ಇಟ್ಟುಕೊಂಡು ನಾನು ಇಲ್ಲಿ ಮುಂದೆ ಏನು ಹೇಳ್ತೀನಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಕಾರ್ಬನ್ ಅಟೋಮಿಕ್ ನಂಬರ್ 6 ಮಾಸ್ ನಂಬರ್ ಅಥವಾ ಅಟೋಮಿಕ್ ಮಾಸ್ 12.01 ಎಕ್ಸಾಕ್ಟ್ಲಿ ಹೇಳಾಗ್ತಿಲ್ಲ, ಬಟ್ 12 ಐತಿ. ಇದು ಪಿರಿಯಾಡಿಕ್ ಟೇಬಲ್ನಾಗ ಹಿಂಗಿರುತ್ತೆ. ಇದೇನಿದು ಅಟೋಮಿಕ್ ಮಾಸ್ ಇದು. ಇಲ್ಲಿ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ನೀವು ತಲೆಗೆ ಇಟ್ಕೊಂಡ್ರಿ. ಇಲ್ಲಿ ನಾನೊಂದು ಏನೋ ಒಂದಿಷ್ಟು ಬರಿತೀನಿ, ಬರೆದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನೆಲ್ಲ ನಾನು ಈ ಎಕ್ಲೇರ್ಸ್ ಚಾಕ್ಲೇಟದ ಎಕ್ಸಾಂಪಲ್ ತೊಗೊಂಡು, ಈ ಕಾರ್ಬನ್ದು ಬೌಲ್ ಎಕ್ಸಾಂಪಲ್ ತೊಗೊಂಡು ನಿಮಗೆಲ್ಲ ಮಾಡ ಈ ಮೋಲಾರ್ ಮಾಸ್ ಅನ್ನೋ ಕನ್ಸೆಪ್ಟನ್ನು ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿ ವೇ ಒಳಗೆ ಹೇಳಕ್ಕೆ ಟ್ರೈ ಮಾಡಕತ್ತೀನಿ. ನಿಮ್ಮ ಬುಕ್ಸ್ ಒಳಗೆ, ಟೆಕ್ಸ್ಟ್ ಬುಕ್ಸ್ ಒಳಗೆ, ಬೇಸ್ ಬುಕ್ ಒಳಗೆ ಅಥವಾ ಬೇರೆ ಎಲ್ಲರ ನೀವು ಅದನ್ನು ಕಲಿಯೋಕೆ ಹೋದ್ರಿ ಅಂದ್ರೆ ಕಾಂಪ್ಲಿಕೇಟ್ ಮಾಡಿಬಿಡ್ತಾರೆ, ಈಸಿಲಿ ಅರ್ಥ ಆಗಂಗೆ ಇಲ್ಲ. ಸೊ ಇವನ್ನೆಲ್ಲ ಎಕ್ಸಾಂಪಲ್ಸ್ ಕೊಟ್ಟೆ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕನ್ಸೆಪ್ಟ್, ಮೋಲಾರ್ ಮಾಸ್ ಕನ್ಸೆಪ್ಟ್ ಇನ್ ಮೋಸ್ಟ್ ಸಿಂಪಲ್ ವೇ. ಓಕೆ, ಇಲ್ಲಿ ಬರೋಣ ಅಂತ ನಾವು ಆ ಬೌಲ್ ಒಳಗೆ ಎಷ್ಟು ಕಾರ್ಬನ್ ಐಟಮ್ಸ್ ಅದಾವು ಅಂತ ನಾನು ಹೇಳ್ಬೇಕೀಗ. ನಾನು ಹೇಳ್ತೀನಿ ಎಕ್ಸಾಕ್ಟ್ಲಿ ಅಂತ ಹೇಳಿದ್ದೆ. ಹೆಂಗೆ ಅಂದ್ರೆ ನಾ ಎಕ್ಲೇರ್ಸ್ ಚಾಕ್ಲೇಟ್ ಎಕ್ಸಾಂಪಲ್ ತೊಗೊಂಡು ಏನು ಮಾಡಿದ್ವಲ್ಲ ಅದನ್ನು ಇಲ್ಲಿ ಮಾಡ್ತೀನಿ. ಏನು ಮಾಡ್ತೀನಿ ಇಲ್ಲಿ ನೋಡ್ರಿ, ಸ್ವಲ್ಪ ಏನೋ ಬರ್ತೀನಿ ನಾನು, ಇದು ಕಾಣುತ್ತಿಲ್ಲ ನೋಡ್ತೀನಿ ನಾನು. ನಾನು ಎಕ್ಸ್ಪ್ಲನೇಷನ್ ಆದಮೇಲೆ ಬೇಕಾದ್ರೆ ಬರ್ಕೊಳ್ಳ್ರಿ ಅಂತ. ಈಗ ಮೊದಲು ಕೇಳ್ರಿ. ಮಾಸ್ ಆಫ್ 1 mole of carbon atoms is equals to its atomic mass in grams. ಇಲ್ಲೇನು ಬರ್ತಿದ್ವಿ ನಾನು, ಕಾರ್ಬನ್ದು ಅಟೋಮಿಕ್ ನಂಬರ್ ಇದೆ, ಅದು ಅಟೋಮಿಕ್ ಮಾಸ್. ಅಟೋಮಿಕ್ ಮಾಸ್ ಅಂದರೆ ಏನು? 12.01. ಇದೇನಿದೆ AMU, ಅಟೋಮಿಕ್ ಮಾಸ್ ಯೂನಿಟ್. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. 12.01 AMU ಅಂದರೆ ಒಂದು ಆಟಮದ್ದು ಮಾಸ್ ಇದು. ಇದನ್ನ ನಂಬರನ್ನು ನಾನು 12.01 ಗ್ರಾಮ್ಸ್ನಾಗ ಬರೆದ್ರೆ AMU ತೆಗೆದು ಗ್ರಾಮ್ಸ್ ಬರೆದೆ. ನಾನು ಏನೋ ಮಾಡಿ ನಂಬರ್ ಆ್ಯಸ್ ಇಟ್ ಇಸ್ ಇಟ್ಟೀನಿ. ಅಟೋಮಿಕ್ ಮಾಸ್ ಯೂನಿಟ್ ತೆಗೆದು ಗ್ರಾಮ್ಸ್ನಾಗ ಬರೆದ್ರೆ ದ್ಯಾಟ್ ವಿಲ್ ಬಿ ದ ಮಾಸ್ ಆಫ್ 1 mole ಆಫ್ ಕಾರ್ಬನ್ ಐಟಮ್ಸ್.
ಮೈ ಪಾಯಿಂಟ್ ಈಸ್ ಹೈಡ್ರೋಜನ್ದು ಅಟೋಮಿಕ್ ನಂಬರ್ 1, ಮಾಸ್ ನಂಬರ್ ಏನು ಅಥವಾ ಅಟೋಮಿಕ್ ಮಾಸ್ ಏನು 1.008, ಕರೆಕ್ಟಾ? 1.008 ಯು ಆರ್ 1.008 AMU ಇದು ಅಟೋಮಿಕ್ ಮಾಸ್. ಈ AMU ತೆಗೆದು ಗ್ರಾಮ್ ಮಾಡಿದ್ರೆ that itself will be the mass of 1 mole of hydrogen atoms. 1 atom hydrogen ತೊಗೊಂಡ್ರೆ 1.008, 1 mole of hydrogen atom ತೊಗೊಂಡ್ರೆ same number but in grams. I hope you're understanding. ಕಾರ್ಬನ್ 1 ಆಟಮ್ ಕಾರ್ಬನ್ದ ಮಾಸ್ ಎಷ್ಟು? 1 ಆಟಮ್ ಒಂದು ಆಟಮ್ ಕಾರ್ಬನ್ ತೊಗೊಂಡ್ರೆ ಅದ್ರದ್ದು ಮಾಸ್ ಎಷ್ಟು? 12.01 AMU. ನಾವು 1 ಮೋಲ್ ಆಫ್ ಕಾರ್ಬನ್ ಆಟಮ್ಸ್ ತೊಗೊತೀವಿ. 1 ಮೋಲ್ ಆಫ್ ಕಾರ್ಬನ್ ಆಟಮ್ಸ್ ಅಂದರೆ ಎಷ್ಟು? 6.023 × 10⁻23 ಆಟಮ್ಸ್. ಅಷ್ಟು ಆಟಮ್ಸ್ ತೊಗೊಂಡ್ರೆ ಅದ್ರದ್ದು ಮಾಸ್ ಎಷ್ಟು? ಅದು 12.01 ಬಟ್ ಇನ್ ಗ್ರಾಮ್ಸ್. ಇನ್ನೂ ಕರೆಕ್ಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊರಿ. ಒಂದು ಕಾರ್ಬನ್ ಆಟಮ್ ತೊಗೊಂಡ್ರೆ ಒಂದು ಕಾರ್ಬನ್ ಆಟಮ್ದು ಮಾಸ್ ಎಷ್ಟು? 12.01 AMU ಅಟೋಮಿಕ್ ಮಾಸ್ ಯೂನಿಟ್. ಇಫ್ ಐ ಟೇಕ್ 1 ಮೋಲ್ ಆಫ್ ಕಾರ್ಬನ್ ಆಟಮ್ಸ್, 1 ಮೋಲ್ ಆಫ್ ಕಾರ್ಬನ್ ಆಟಮ್ಸ್ ಅಂದರೆ ಎಷ್ಟು? 6.023 × 10⁻23 ಆಟಮ್ಸ್ ತೊಗೊಂಡ್ರೆ ಅದ್ರದ್ದು ಮಾಸ್ ಎಷ್ಟು? ಒಂದು ಆಟಮ್ದು 12 AMU ಅಂತ ಇಷ್ಟು 6.023 × 10⁻23 ಆಟಮ್ಸ್ ತೊಗೊಂಡ್ರೆ ಅದ್ರದ್ದು ಮಾಸ್ ಎಷ್ಟು? 12.01 ಗ್ರಾಮ್ಸ್. ವೆರಿ ಕ್ಲಿಯರ್? ಐ ಹೋಪ್ ಇಟ್ ಇಸ್ ಕ್ಲಿಯರ್. ಹೈಡ್ರೋಜನ್ದು 1 ಆಟಮ್ ಮಾಸ್ ಎಷ್ಟು? 1 ಆಟಮದ ಮಾಸ್ ಎಷ್ಟು? 1.008 ಯು ಅಥವಾ 1.008 AMU. 1 ಮೋಲ್ ಆಫ್ ಹೈಡ್ರೋಜನ್ ಆಟಮ್ಸ್ದ ಮಾಸ್ ಎಷ್ಟು? ಒಂದು ಆಟಮ್ದು 1.008 ಯು ಅಥವಾ AMU. 1 ಮೋಲ್ ಆಫ್ ಹೈಡ್ರೋಜನ್ ಆಟಮ್ಸ್ ಅಂದರೆ ಎಷ್ಟು? 6.023 × 10⁻23 ಆಟಮ್ಸ್. ಅಷ್ಟು ಆಟಮ್ಸ್ ಆಫ್ ಹೈಡ್ರೋಜನ್ ತೊಗೊಂಡ್ರೆ ಅದ್ರ ಮಾಸ್ ಎಷ್ಟು? 1.008 ಗ್ರಾಮ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಈಗ ಪಾಸ್ ಮಾಡಿ ಇದನ್ನು ಬರ್ಕೊಳ್ಳಿ. ಮಾಸ್ ಆಫ್ 1 ಮೋಲ್ ಆಫ್ ಕಾರ್ಬನ್ ಆಟಮ್ಸ್ ಈಸ್ ಇಟ್ಸ್ ಅಟೋಮಿಕ್ ಮಾಸ್. ಮಾಸ್ ಆಫ್ 1 ಮೋಲ್ ಆಫ್ nitrogen atoms, its atomic mass in grams. Mass of 1 mole of oxygen atoms, its atomic mass in grams. Oxygen as example to oxygen atomic number 8, atomic mass in 16 AMU. What is mass of 1 atom of oxygen? ಒಂದು ಆಟಮ್ ಇಲ್ಲೇ ಆಕ್ಸಿಜನ್ ಇರ್ತದಿಲ್ಲ ರೀ, O2 ತೊಗೊಂಡ್ರೆ, O2 ಅಂದ್ರೆ ಮಾಲಿಕ್ಯೂಲ್ ಅದ, ಅದ್ರಾಗ 1 ತೊಗೊಂಡ್ರೆ, O ತೊಗೊಂಡ್ರೆ ಅದ್ರದ್ದು 1 ಆಟಮ್ದು ಮಾಸ್ 16 AMU, 16 ಅಟೋಮಿಕ್ ಮಾಸ್ ಯೂನಿಟ್. ಅದು ನಾನು 1 ಮೋಲ್ ಆಫ್ ಆಕ್ಸಿಜನ್ ಆಟಮ್ಸ್ ಅಂದರೆ ಎಷ್ಟು? 6.023 × 10⁻23 ಆಟಮ್ಸ್ ಆಫ್ ಆಕ್ಸಿಜನ್ ತೊಗೊಂಡ್ರೆ ಅದ್ರ ಮಾಸ್ ಎಷ್ಟು? 16 ಗ್ರಾಮ್ಸ್. ಓಕೆ, ಈಗ ನಿಮಗೆ ಕ್ಲಿಯರ್ ಆಗಿರ್ತೈತಿ. ಈ ಎಕ್ಸಾಂಪಲ್ಸ್ ಬರ್ಕೋರಿ. ಈಗ ನಾನು ಆಕ್ಸಿಜನ್ ರಬ್ ಮಾಡಿದೆ, ನೀವು ಎಕ್ಸಾಂಪಲ್ಸ್ ನಾನು ಇನ್ನಷ್ಟು ಬರೆಸ್ತೀನಿ ಅಂತ, ಇದಷ್ಟು ಬರ್ಕೋರಿ ಸಾಕು, ಇದಷ್ಟು ಬರ್ಕೋರಿ. ಈಗ ನಾವು ವಾಪಸ್ ನಮ್ಮ ಎಕ್ಸಾಂಪಲಿಗೆ ಬರೋಣ. ನಮ್ದು ಏನು ಮಾತಾಡ್ತಿದ್ವಿ? ಒಂದು ಬುಟ್ಟಿ ಸಣ್ಣ ಬೌಲ್ ಒಳಗೆ ಕಾರ್ಬನ್ ಇತ್ತು, ಇದ್ಲಿತ್ತು, ಕೋಲ್ ಇತ್ತು, ಅದರೊಳಗೆ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅದಾವೆ ಹೇಳ್ರಿ ಅಂತ ಹೇಳಿದ್ದೆ. ಅದನ್ನು ಮಾಡ್ತೀನಿ. ಏನು ಮಾಡ್ತೀನಿ? ವೇಯಿಂಗ್ ಮಷಿನ್ ತೊಗೊಂಡು ಅದ್ರ ಮೇಲೆ 5 ಇಡ್ತೀನಿ. ನಮ್ಮದು ಬೌಲ್ ಇತ್ತಲ್ಲ, ಅದರೊಳಗೆ ಅರ್ಧಕ್ಕಿಂತ ಜಾಸ್ತಿ ಏನಿತ್ತು ಕೋಲ್ ಇತ್ತಲ್ಲ, ಅದ್ರೊಳಗೆ ಕಾರ್ಬನ್ ಇರುತ್ತೆ ಆಬ್ವಿಯಸ್ಲಿ. ಅದನ್ನು ನಾನು ವೇಯಿಂಗ್ ಮಷಿನ್ನಾಗ ವೇ ಮಾಡ್ತೀನಿ. ಎಷ್ಟು ಬಂತು ಅನ್ಕೋರಿ? 24 ಗ್ರಾಮ್ ಬಂತು ಅನ್ಕೋರಿ. 24 ಗ್ರಾಮ್ ಬಂತು ಅಂತ ಅನ್ಕೋರಿ ವೇಯಿಂಗ್ ಮಷಿನ್ನಾಗ ಇಟ್ಟಾಗ. ನನಗೇನು ಗೊತ್ತು? 12 ಗ್ರಾಮ್ ಅಂದ್ರೆ 1 ಮೋಲ್. ಯಾಕೆ? ಈಗ ಹೇಳಿದ್ದೆ ನಾನು, 1 ಆಟಮದ್ದು ಒಂದು ಆಟಮ್ ಕಾರ್ಬನ್ ತೊಗೊಂಡ್ರೆ ಅದ್ರ 12 AMU. 1 ಮೋಲ್ ಆಫ್ ಕಾರ್ಬನ್ ಆಟಮ್ಸ್ ತೊಗೊಂಡ್ರೆ ಎಷ್ಟು ಅದ್ರದ್ದು ಮಾಸ್? 12 ಗ್ರಾಮ್. 12 ಗ್ರಾಮ್ ಅಂದರೆ ಎಷ್ಟು? 1 ಮೋಲ್. ಇಲ್ಲಿ ಬರಿತೀನಿ. 12 ಗ್ರಾಮ್ ಕಾರ್ಬನ್ ಅಂದ್ರೆ 1 ಮೋಲ್. 24 ಗ್ರಾಮ್ ಕಾರ್ಬನ್ ಅಂದರೆ ಎಷ್ಟು ಮೋಲ್? 12 ಗ್ರಾಮ್ ಕಾರ್ಬನ್ ಅಂದರೆ ಎಷ್ಟು ಮೋಲ್? 1 ಮೋಲ್. ಲಕ್ಷ ಕೊಟ್ಟು ಕೇಳ್ರಿ. 12 ಗ್ರಾಮ್ ಕಾರ್ಬನ್ ಅಂದ್ರೆ 1 ಮೋಲ್. 12 ಗ್ರಾಮ್ ಕಾರ್ಬನ್ ಅಂದರೆ 1 ಮೋಲ್ ಅಂದರೆ ಎಷ್ಟು? 6.023 × 10⁻23 ಆಟಮ್ಸ್. 24 ಅಂದರೆ ಎಷ್ಟು ಮೋಲ್? 24 × 1 / 12. 12 ಅಂದರೆ 12 ಅಂದರೆ 2 ಮೋಲ್ಸ್. 2 ಮೋಲ್ಸ್ 24 ಗ್ರಾಮ್ ಬಂತ. ಇಲ್ಲಿ ನಾವು ಮಾಸ್ ಮೆಜರ್ ಮಾಡಿದಾಗ 24 ಗ್ರಾಮ್ ಬಂದರೆ ಎಷ್ಟು ಮೋಲ್? 2 ಮೋಲ್ಸ್. ಆ ಬುಟ್ಟಿ ಒಳಗೆ ಸಣ್ಣ ಬೌಲ್ ಒಳಗೆ 2 ಮೋಲ್ಸ್ ಆಫ್ ಕಾರ್ಬನ್ ಐತಿ. 2 ಮೋಲ್ಸ್ ಅಂದ್ರೆ 2
ಇಂಟು 6.023 ಇಂಟು 10⁻23 ಆಟಮ್ಸ್. 1 ಮೋಲ್ ಅಂದ್ರೆ 6.023 ಇಂಟು 10⁻23 ಆಟಮ್ಸ್. 2 ಮೋಲ್ಸ್ ಅಂದ್ರೆ 2 ಇಂಟು ದಿಸ್ ಅಂದರೆ 2 ಇಂಟು ದಿಸ್ ಮಾಡಿದರೆ 6 to 12 ಆಗುತ್ತೆ. 12 ಪಾಯಿಂಟ್ ಸಮಥಿಂಗ್ ಇಂಟು 10⁻23 ಆಟಮ್ಸ್. ಸೊ ಆ ಬುಟ್ಟಿ ಒಳಗೆ ಎಷ್ಟು ಅದಾವೆ 12 ಪಾಯಿಂಟ್ ಸಮಥಿಂಗ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಬೇಕಾದ್ರೆ ನೀವು ಮಾಡಿರಿ. 12 ಪಾಯಿಂಟ್ ಸಮಥಿಂಗ್ ಇಂಟು 10⁻23 ಆಟಮ್ಸ್ ಆ ಬುಟ್ಟಿ ಒಳಗೆ ಸಣ್ಣ ಬೌಲ್ ಒಳಗೆ ಸಣ್ಣ ಬಟ್ಟಲ್ದಾಗ ಅದಾವು ಅಂತ ನಾ ಹೇಳಿದೆ ವಿತೌಟ್ ಕೌಂಟಿಂಗ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಮಾಸ್ ಆಫ್ 1 mole ಆಫ್ ಕಾರ್ಬನ್ ಆಟಮ್ಸ್ ಈಸ್ ಇಟ್ಸ್ ಅಟೋಮಿಕ್ ಮಾಸ್ ಇನ್ ಗ್ರಾಮ್ಸ್ ಅಷ್ಟು. ಮಾಸ್ ಆಫ್ 1 mole ಆಫ್ ಹೈಡ್ರೋಜನ್ ಆಟಮ್ಸ್ ಕೇಳಿದ್ರೆ ನನ್ನ ಕಡೆ 1 mole ಹೈಡ್ರೋಜನ್ ಆಟಮ್ಸ್ ಅದಾವೆ ಅಂದರೆ 6.023 10⁻23 ಆಟಮ್ಸ್ ಹೈಡ್ರೋಜನ್ ಆಟಮ್ಸ್ ಅದಾವೆ. ಅದ್ರದ್ದು ಮಾಸ್ ಎಷ್ಟು, ಇಷ್ಟು ಸೇರಿ ಮಾಸ್ ಎಷ್ಟು ಅಂತ ಕೇಳಿದರೆ 1.008 ಇನ್ ಗ್ರಾಮ್ಸ್. AMU ಅಥವಾ ಯು ಇದ್ರೆ ಅದು ಅಟೋಮಿಕ್ ಮಾಸ್ ಅಂದರೆ ಒಂದು ಆಟಮ್ದು ಮಾಸ್. ಅದನ್ನು ಯು ತೆಗೆದು ಗ್ರಾಮ್ ಮಾಡಿದ್ರೆ ಅದು ಮೋಲಾರ್ ಮಾಸ್. ಅಂದ್ರೆ ಮೋಲಾರ್ ಮಾಸ್ ಅಂದ್ರೆ ಏನು, ಅದ್ರದ್ದು 1 ಮೋಲ್ ತೊಗೊಂಡ್ರೆ ಹೈಡ್ರೋಜನ್ದು 1 ಮೋಲ್ ಅಂದರೆ ಎಷ್ಟು 6.023 10⁻23 ಅದು 1 ಮೋಲ್ ತೊಗೊಂಡ್ರೆ ಅಷ್ಟು ಗ್ರಾಮು. ಇವಾಗ ಈಗ ಅರ್ಥ ಆಗಿರ್ತದೆ. ದಿಸ್ ವಾಸ್ ಇಟ್ ಅಬೌಟ್ ಮೋಲಾರ್ ಮಾಸ್. ಈಗ ಒಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂತ ಹೋಗ್ತೀನಿ ನಾನು. ಇದನ್ನಷ್ಟು ಬರ್ಕೊಂಡಿರ್ರಿ. ಈಗ ಎಕ್ಸಾಂಪಲ್ಸ್ ನಾನು ಬರ್ಕೊತ ಹೋಗ್ತೀನಿ, ನೀವು ಬರ್ಕೊತ ಬರ್ರಿ. ಒಂದಿಷ್ಟು ಎಕ್ಸಾಂಪಲ್ಸ್ನಲ್ಲಿ ಬರ್ಕೊಂತ ಹೋಗ್ತೀನಿ. ಮೋಲಾರ್ ಮಾಸ್ ಆಫ್ ಎಲಿಮೆಂಟ್ಸ್. ಹಂಗೊಂದು ಈಗ ಡಿಸ್ಕಸ್ ಮಾಡಿದ್ದ ಎಕ್ಸಾಂಪಲ್ಸ್ ಬರ್ಕೊಂತ ಹೋಗ್ತೀನಿ, ನೀವು ಬರ್ಕೋರಿ. ಒಂದನೇದು ಎಕ್ಸಾಂಪಲ್ ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಆಟಮ್. molar mass of hydrogen atom. ಈ ಕಡೆ ಇನ್ನೊಂದು ಕಾಲಮ್ ಮಾಡಿ ಅಲ್ಲಿ ಬರಿತೀನಿ, ಅದನ್ನ ನೀವು ಬೇಕಾದ್ರೆ ಆಮೇಲೆ ಬರ್ಕೋರಿ. ಫಸ್ಟ್ ಈ ಕಾಲಮ್ ಬರ್ಕೋರಿ, ಮೋಲಾರ್ ಮಾಸ್ ಆಫ್ ಎಲಿಮೆಂಟ್ಸ್. ಕಾಲಮ್ ಬೇಡ ಅಂದ್ರೆ ಇದನ್ನು ಫಸ್ಟ್ ಬರ್ಕೊಂತ ಹೋಗ್ರಿ. ಇದನ್ನು ಮುಗಿಸಿದ ಮೇಲೆ ಆಮೇಲೆ ನೋಡೋಣ ನೆಕ್ಸ್ಟ್ ಏನಿದೆ. ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಆಟಮ್ ಅಂದರೆ 1 ಆಟಮದ್ದು ಮಾಸ್, ಒಂದು ಹೈಡ್ರೋಜನ್ ಆಟಮದ್ದು ಮಾಸ್ 1.008 ಯು or AMU. molar mass of hydrogen 1.008 gram, or ಇದನ್ನ ಹೆಂಗೆ ಬರೀತಾರೆ ಒಮ್ಮೆ 1.008 ಗ್ರಾಮ್ ಪರ್ ಮೋಲ್. ಗ್ರಾಮ್ ಪರ್ ಮೋಲ್ ಅಂದರೆ 1 ಮೋಲದ ಮಾಸ್ ಅಲ್ಲ, ಗ್ರಾಮ್ ಪರ್ ಮೋಲ್ 1 ಮೋಲದ ಮಾಸ್. ಸೊ ಗ್ರಾಮ್ ಪರ್ ಮೋಲ್ ಹಿಂಗಾರ ಬರೀತಾರೆ ಇದನ್ನು, ಅಥವಾ ಹಿಂಗಾರ ಬರೀತಾರೆ ಗ್ರಾಮ್ ಪರ್ ಮೋಲ್. ಇದು ಮೋಲ್ ಮೇಲೆ ಬಂದರೆ ಗ್ರಾಮ್ ಮೋಲ್ ರೇಷ್ಟು -1 ಹಿಂಗಾರು ಬರೀತಾರೆ. ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಆಟಮ್ ಅಂದರೆ ಒಂದು ಹೈಡ್ರೋಜನ್ ಆಟಮ್ದು ಮಾಸು ಇಷ್ಟು 1.008 ಯು. ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಅಂದರೆ ಒಂದು ಆಟಮ್ ಇತ್ತಿಲ್ಲ ಬರೀ ಹೈಡ್ರೋಜನ್ದು. ಇಲ್ಲಿ ಎಷ್ಟು ಅದಾವೆ 1 ಮೋಲ್ ಅಂದರೆ 6.023 ಇಂಟು 10⁻23 ಹೈಡ್ರೋಜನ್ ಆಟಮ್ಸದ ಮಾಸ್ ಎಷ್ಟು, ಸೇಮ್ ನಂಬರ್ ಬಟ್ ಯು ಬದಲಿ ಜಿ. ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಆಟಮ್, 1 ಹೈಡ್ರೋಜನ್ ಆಟಮದ ಮಾಸ್ ಎಷ್ಟು, ಒಂದು ಆಟಮದ್ದು 1.008 AMU ಆರ್ ಯು. ಅಂತ ಒಂದ ಬದಲಿ ನಾ ಎಷ್ಟು ತೊಗೊತೀನಿ ಇಲ್ಲಿ. ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಆಟಮ್ ಅಂದರೆ ಎಷ್ಟು 6.023 ಇಂಟು 10⁻23 ಹೈಡ್ರೋಜನ್ ಆಟಮ್ಸ್ ಅಷ್ಟು ತೊಗೊಂಬಂದಾಗ ಅದ್ರ ಮಾಸ್ ಎಷ್ಟು 1.008 ಯು ಬದಲಿ AMU ಬದಲಿ ಗ್ರಾಮ್. ವೆರಿ ಸಿಂಪಲ್ ಎಕ್ಸಾಂಪಲ್ಸ್. ಹೈಡ್ರೋಜನ್ದು ಬರೆದ್ವಿ, ಇದನ್ನು ಬರ್ಕೋರಿ ಹಿಂಗೆ. ಆಮೇಲೆ ಇಲ್ಲಿ ಸೆಕೆಂಡ್ ಅಂತ ಹಾಕ್ರಿ, ಇಷ್ಟು ಬರ್ಕೋಬೇಕು. ಇಲ್ಲೇ ಚೇಂಜ್ ಮಾಡಿಬಿಡ್ರಿ ನೀವು, ನಾನು ಇಲ್ಲಿ ಚೇಂಜ್ ಮಾಡ್ತೀನಿ. ಸೆಕೆಂಡ್ ಎಕ್ಸಾಂಪಲ್ ಮೋಲಾರ್ ಮಾಸ್ ಆಫ್ ಎಲಿಮೆಂಟ್ಸ್ ನೋಡ್ಕೊಂಡು ಹೊಂಟೀವಿ. ಹೈಡ್ರೋಜನ್ ಆತ. ನೆಕ್ಸ್ಟ್ ಏನು ಹೈಡ್ರೋಜನ್. ನೆಕ್ಸ್ಟ್ ಯಾವ್ದು ಎಕ್ಸಾಂಪಲ್ ತೊಗೊಳ್ಳೋಣ, ಸಲ್ಫರ್ ತೊಗೊಳ್ಳೋಣ. ಅಟೋಮಿಕ್ ಮಾಸ್ ಆಫ್ ಸಲ್ಫರ್ ಆಟಮ್ ಅಂದರೆ ಒಂದು ಸಲ್ಫರ್ ಆಟಮದ್ದು ಮಾಸ್ 32.2
0.065 U. ಮೋಲಾರ್ ಮಾಸ್ ಆಫ್ ಸಲ್ಫರ್ ಹೇಳ್ರಿ ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಫರ್ ಹೇಳ್ರಿ ಅಂದರೆ ಏನು ಮಾಡೋದು, ಅದನ್ನು 32.065 ಗ್ರಾಮ್ ಆರ್ 32.065 ಗ್ರಾಮ್ ಪರ್ ಮೋಲ್. ಅಂದರೆ ಒಂದು ಸಲ್ಫರ್ ಆಟಮ್ದು 32.065 U ಆರ್ AMU. ಒಂದು ಮೋಲ್ ಆಫ್ ಸಲ್ಫರ್ ಆಟಮ್ಸ್ 6.023 × 10⁻23 ಆಟಮ್ಸ್ ತೊಗೊಂಬಂದ್ರೆ ಅದ್ರ ಮಾಸ್ 32.065 ಗ್ರಾಮ್. ನಾನು ಹೋದ ವಿಡಿಯೋ ಒಳಗೆ ಹೇಳಿದ್ದೆ ಒಂದು ಮೋಲ್ ಆಫ್ ಸಲ್ಫರ್ ಆಟಮ್ ಒಂದು ಸಣ್ಣ ಬುಟ್ಟಿ ಒಳಗೆ ಹಿಡಿತೈತಿ, ಸಣ್ಣ ಬೌಲ್ ಒಳಗೆ ಹಿಡಿತೈತೆ ಅಂತ ಹೇಳಿದ್ದೆ ಹೋದ ವಿಡಿಯೋ ಒಳಗೆ. ಅದಕ್ಕೆ ಹೇಳಿದೆ ಅಂದರೆ ಅದ್ರ ಬರೀ 32 ಗ್ರಾಮ್ ಅಂತ ನಂಗೆ ಗೊತ್ತಿತ್ತು. ಈಗ ನಿಮಗೂ ಗೊತ್ತಾಯ್ತು. ಒಂದು ಆಟಮ್ ಸಲ್ಫರ್ದು ಮಾಸ್ ಇಷ್ಟು. ಒಂದು ಮೋಲ್ ಸಲ್ಫರ್ ಅಂದರೆ ಮೋಲಾರ್ ಮಾಸ್ ಅಂದ್ರೆ ಏನು, ಮೋಲಾರ್ ಮಾಸ್ ಆಫ್ ಸಲ್ಫರ್ ಅಂದ್ರೆ ಏನು, ಒಂದು ಮೋಲ್ ಸಲ್ಫರ್ ತೊಗೊಂಡಾಗ, ಒಂದು ಮೋಲ್ ಸಲ್ಫರ್ ಅಂದರೆ ಎಷ್ಟು ಸಲ್ಫರ್, 6.023 × 10⁻23 ಆಟಮ್ಸ್ ಆಫ್ ಸಲ್ಫರ್ ತೊಗೊಂಡಾಗ ಅದ್ರ ಮಾಸ್ ಎಷ್ಟು ಇರ್ತೈತಿ, ಸೇಮ್ ನಂಬರ್ 32.065 ಬಟ್ ಇನ್ ಗ್ರಾಮ್. ಓಕೆ, ಮೋಲಾರ್ ಮಾಸ್ ಆಫ್ ಕಂಪೌಂಡ್ಸ್ ಒಂದಿಷ್ಟು ಎಕ್ಸಾಂಪಲ್ ಡಿಸ್ಕಸ್ ಮಾಡಿ ಅದು ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡೋಣ. ಇವತ್ತಿಗೆ ಸಾಕು, ಇದಿಷ್ಟು ವೆರಿ ಇಂಪಾರ್ಟೆಂಟ್ ಇದು. ಈ ಮೋಲಾರ್ ಮಾಸನ್ನು ಮುಂದೆ ಯೂಸ್ ಮಾಡ್ಕೊತ ಹೋಗ್ತೀನಿ, ಜಗ್ ಕಾನ್ಸೆಪ್ಟ್ಸ್ ಒಳಗೆ ಯೂಸ್ ಹಾಕೋಂತ ಹೋಗ್ತಾವೆ. ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡು ನೆಕ್ಸ್ಟ್ ಟಾಪಿಕ್ ಕಂಟಿನ್ಯೂ ಮಾಡೋಣ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಎರಡು ಎಕ್ಸಾಂಪಲ್ ಬರ್ಸಿನ ಸದ್ಯ, ಮುಂದೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಟಾಪಿಕ್ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.